ಚಂದ್ರನ ಮೇಲೆ ಹೋದ ಆಸ್ಟ್ರೋನಾಟ್ ಒಂದು ಆಬ್ಜೆಕ್ಟ್ನ ನೋಡಿದ್ದಾರೆ ಮತ್ತು ಆ ಡಾಕ್ಯುಮೆಂಟ್ ಇಷ್ಟು ವರ್ಷ ಸೀಕ್ರೆಟ್ ಆಗಿತ್ತು. ಬಸ್ ಆಲ್ಡ್ರಿನ್ ಅಪೋಲೋ 11 ಮಿಷನ್ 1969 ಚಂದ್ರನ ಮೇಲೆ ಮೊದಲ ಬಾರಿ ಕಾಲಿಟ್ಟ ಮನುಷ್ಯ. ಚಂದ್ರನ ಹತ್ರ ಹೋಗ್ತಿದ್ದಾಗ ಅವರು ಒಂದು ದೊಡ್ಡ ಆಬ್ಜೆಕ್ಟ್ನ ನೋಡಿದ್ರು. ಅಷ್ಟು ಗಾತ್ರ ಇತ್ತು ಅಂದರೆ ಮಾನೋಕ್ಯುಲರ್ ಒಂದು ಕಣ್ಣಿನ ಟೆಲಿಸ್ಕೋಪ್ ತಗೊಂಡು ಹತ್ತಿರದಿಂದ ನೋಡಿದ್ರು. ಅದು ಏನು ಅಂತ ಕನ್ಫರ್ಮ್ ಆಗಲಿಲ್ಲ. ನಿದ್ರೆ ಮಾಡ್ತಿದ್ದಾಗ ಸ್ಪೇಸ್ ಕ್ರಾಫ್ಟ್ ಒಳಗೆ ಚಿಕ್ಕ ಚಿಕ್ಕ ಫ್ಲ್ಯಾಶಸ್ 2 ನಿಮಿಷಕ್ಕೊಂದು ಕಾಣಿಸ್ತಿತ್ತು. ರಿಟರ್ನ್ ಟ್ರಿಪ್ಪಲ್ಲಿ ಒಂದು ಬ್ರೈಟ್ ಲೈಟ್ ಸೋರ್ಸ್ ಲೇಸರ್ ಇರಬಹುದು ಅಂತ ಅವರ ಟೀಮ್ ಅಂದ್ಕೊಂಡ್ರು. ಅದನ್ನು ಲೇಸರೇ ಅಂತ ಕನ್ಫರ್ಮ್ ಆಗಲಿಲ್ಲ. ಇಲ್ಲಿ ಟ್ವಿಸ್ಟ್ ಇದೆ. ಅದನ್ನು ನಾಸಾ ಅಫಿಷಿಯಲ್ ಡಿಬ್ರೀಫಿಂಗ್ ಡಾಕ್ಯುಮೆಂಟ್ಸಲ್ಲಿ ಕ್ಲಿಯರ್ ಆಗಿ ರೆಕಾರ್ಡ್ ಮಾಡಿದರು. ಮತ್ತು ಇಷ್ಟು ವರ್ಷ ಪಬ್ಲಿಕ್ ಮಾಡಿರಲಿಲ್ಲ. ಕೇವಲ 5 ದಿನಗಳ ಹಿಂದೆ ಮೇ 8, 2026ರಲ್ಲಿ ಪೆಂಟಗನ್ ಅಧಿಕೃತವಾಗಿ 160ಕ್ಕೂ ಹೆಚ್ಚು ಕ್ಲಾಸಿಫೈಡ್ ಫೈಲ್ಸ್ನ ರಿಲೀಸ್ ಮಾಡಿದೆ. ಅಪೋಲೋ ಮಿಷನ್ಸ್, ಟ್ರಾನ್ಸ್ಕ್ರಿಪ್ಟ್ಸ್, ಮಿಲಿಟರಿ ರಿಪೋರ್ಟ್ಸ್, ಪೈಲಟ್ ಟೆಸ್ಟಿಮನೀಸ್ ಎಲ್ಲನೂ ಈ ಒಂದು ವೆಬ್ಸೈಟಲ್ಲಿ ಇದೆ. ಅದು war.gov/UFO ಅನ್ನೋ ವೆಬ್ಸೈಟಲ್ಲಿ ಚೆಕ್ ಮಾಡಿ ನೋಡಿ. ತುಂಬ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗುತ್ತೆ ಆ್ಯಂಡ್ ನಿಮ್ಮಲ್ಲಿ 1000 ಪ್ರಶ್ನೆಗಳು ಮೂಡುತ್ತೆ. ಈ ವೆಬ್ಸೈಟ್ಗೆ ಯಾವ ಪರ್ಮಿಷನ್ನು ಬೇಡ, ಯಾವ ಕ್ಲಿಯರೆನ್ಸ್ನೂ ಬೇಡ. ಟ್ರಂಪ್ ತಾವೇ ಹೇಳಿದ್ದಾರೆ, ಜನ ತಾವೇ ಡಿಸೈಡ್ ಮಾಡ್ಕೊಳ್ಳಿ ವಾಟ್ ದ ಹೆಲ್ ಇಸ್ ಗೋಯಿಂಗ್ ಆನ್ ಅಂತ. ಜಸ್ಟ್ ಥಿಂಕ್ ಮಾಡಿ, ಒಬ್ಬ ಸಾಮಾನ್ಯ ಮನುಷ್ಯ UFOನ ನೋಡಿದೆ ಅಂದರೆ ನಾವು ಇಗ್ನೋರ್ ಮಾಡ್ತೀವಿ. ಆದರೆ ಟ್ರೈನ್ಡ್ ಆಸ್ಟ್ರೋನಾಟ್, ಅಫಿಷಿಯಲ್ ಮಿಷನ್, ಗೌರ್ನಮೆಂಟ್ ಡಿಬ್ರೀಫಿಂಗ್ ಇವೆಲ್ಲ ಅದರಲ್ಲಿ ರೆಕಾರ್ಡ್ ಆಗಿರೋದನ್ನು ನಾವು ಈಸಿಯಾಗಿ ಇಗ್ನೋರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಪೆಂಟಗನ್ ತಾನೇ ಒಪ್ಕೊಳ್ತಿದೆ ಇವೆಲ್ಲ ಅನ್ರಿಸಾಲ್ವ್ಡ್ ಅಂತ. ಅಂದರೆ ನಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ ಅಂತ. ಈ ಯೂನಿವರ್ಸಲ್ಲಿ ನಾವೊಬ್ಬರೇ ಅಂತ ಹೇಳೋ ಆ್ಯರೋಗ್ಯಾನ್ಸ್ ನಮ್ಮ ಇಗ್ನೋರೆನ್ಸ್ನ ಪ್ರೂಫ್. ಆದರೆ ಗೊತ್ತಿಲ್ಲ ಅಂತ ಹೇಳೋ ಕರೇಜ್ ಇದ್ದರೆ, ಉತ್ತರ ಹುಡುಕೋ ಕ್ಯೂರಿಯಾಸಿಟಿ ಇದ್ದರೆ ಮನುಷ್ಯ ಯಾವ ರಹಸ್ಯಗಳನ್ನ ಕೂಡ ಬಿಡಿಸ್ತಾನೆ. ನಿಮ್ಮ ಪ್ರಕಾರ ಈ ಯೂನಿವರ್ಸಲ್ಲಿ ನಾವೊಬ್ಬರೇ ಇದ್ದೀವಾ, ಇಲ್ಲ ಬೇರೆ ಲೈಫ್ ಇದೆ ಅಂತ ಫೀಲ್ ಆಗ್ತಿದ್ದೀರಾ? ಕಮೆಂಟಲ್ಲಿ ಹೇಳಿ. ಇಂಥ ಟಾಪಿಕ್ಸ್ನ ಕನ್ನಡದಲ್ಲಿ ಮಿಸ್ ಮಾಡ್ಕೊಳ್ಳದೆ ಇರೋಕ್ಕೆ ಪುಷ್ಪ ಪ್ರಸಂಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ರೆಗ್ಯುಲರ್ ಆಗಿ ಈ ರೀತಿಯ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ನ ನಿಮ್ಮ ಮುಂದೆ ತರ್ತಿರ್ತೀನಿ. ಈ ರೀಲಲ್ಲಿ ನಾನು ಹೇಳಿದ್ದು ಕೇವಲ ಒಂದು ಭಾಗ ಮಾತ್ರ. ಅಪೋಲೋ 12, ಅಪೋಲೋ 17 ಈ ಮಿಷನ್ಸ್ನ ಫೋಟೋಸ್, 90 ಡಿಗ್ರಿ ಟರ್ನ್ ಮಾಡಿದ UAP ಫುಟೇಜ್, ರಾಸ್ವೆಲ್ FBI ಫೈಲ್ಸ್, ಪೆಂಟಗನ್ನ ಪರ್ಸ್ಯೂ ಪ್ರೋಗ್ರಾಮ್ ಎಲ್ಲ ಥರ ಬಗ್ಗೆ ಫುಲ್ ಡೀಟೇಲ್ಡಾಗಿ ಪುಷ್ಪ ಪ್ರಸಂಗ ಯೂಟ್ಯೂಬ್ ಚಾನಲ್ನಲ್ಲಿ ಹೇಳಿದ್ದೀನಿ. ಒಂದು ಸಲ ಹೋಗಿ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಖಂಡಿತ ನೀವು ಸ್ಕಿಪ್ ಮಾಡಲ್ಲ. ಈ ರೀಲ್ನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವರು ಇದ್ರ ಬಗ್ಗೆ ತಿಳ್ಕೊಳ್ಳಿ.